ವೀಕ್ಷಕರೇ, ನಾನೀಗ ಕುದುರೆಮುಖದಲ್ಲಿರುವಂತಹ ಅತ್ಯಂತ ವಿಶೇಷವಾಗಿರುವಂತಹ ಒಂದು ಚಾರಣಕ್ಕೆ ಹೋಗ್ತಾ ಇದ್ದೇನೆ. ಎಕ್ಸ್ಪೀರಿಯನ್ಸ್ ಮಸ್ತ್ ಆಗಿದೆ. ಬಟ್ ವ್ಯೂ ಆಗಲೇ ಸಿಕ್ತು, ಬಟ್ ಕ್ಲೌಡ್ ಹೆಚ್ಚಾಗಿದೆ. ಇದು ನೇತ್ರಾವತಿ ಪೀಕ್ ಹೋಗುವಂತಹ ದಾರಿಯಲ್ಲಿ ನಾವಿರುವಂತದ್ದು. ಸುಮಾರು 3 ಕಿಲೋಮೀಟರ್ ಅಷ್ಟು ಇರುವಂತಹ ಈ ಒಂದು ಯಾತ್ರೆ ಬಹಳಷ್ಟು ಅಡ್ವೆಂಚರ್ ಆಗಿದೆ. ಚಿರತೆ, ಕರಡಿ ನಮಗೆ ಈಗ ಈ ಟೈಮಲ್ಲೆಲ್ಲ ಸಿಗೋದಿಲ್ಲ. ಬೆಳಿಗ್ಗೆ ಬೇಗ ಆದರೆ ಸಿಗುತ್ತೆ, ಇಲ್ಲಾಂದ್ರೆ ಸಂಜೆ ಹೊತ್ತಿಗೆ ಸಿಗುತ್ತೆ. ದಟ್ಟವಾದ ಮಂಜು ಕವಿದ ವಾತಾವರಣದ ಸೊಬಗು, ಹಚ್ಚ ಹಸುರಿನ ಬೆಟ್ಟವನ್ನೇರಿ ಪ್ರಕೃತಿ ರಮಣೀಯ ದೃಶ್ಯಗಳ ವಿಸ್ಮಯ ಪ್ರಪಂಚ ನೋಡಲು ಕಣ್ಣುಗಳೆರಡು ಸಾಲದು. ನದಿ ಜರಿಗಳನ್ನ ಕಣ್ತುಂಬಿಕೊಳ್ಳುತ್ತಾ ಬೆಟ್ಟ ಗುಡ್ಡಗಳನ್ನು ಏರಿ ಇಳಿದು ಅರಣ್ಯದ ಮಧ್ಯೆ ಕಿಲೋಮೀಟರ್ ಗಟ್ಟಲೆ ನಡೆಯೋದು ವಿವರಿಸಲಾಗದ ರೋಮಾಂಚಕ ಅನುಭವ. ಮಂಜಿನ ಹನಿಗಳು ಮುಖಕ್ಕೆ ಮುತ್ತಿಕ್ಕುವ ಅದ್ಭುತ ಅನುಭೂತಿ ಇಲ್ಲಿನದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಸಮೀಪದ ಸಂಸೆ ಬಳಿ ಇರುವ ನೇತ್ರಾವತಿ ಪೀಕ್. ವೀಕ್ಷಕರೇ, ನಾನಿವತ್ತು ಕುದುರೆಮುಖದಲ್ಲಿರುವಂತಹ ಪ್ರಮುಖ ಚಾರಣೆ ಪ್ರದೇಶವಾದ ನೇತ್ರಾವತಿ ಪೀಕ್ಗೆ ಹೋಗ್ತಾ ಇದ್ದೇನೆ. ಈಗಾಗಲೇ ಮಂಗಳೂರಿನಿಂದ ನಾವು ಹೊರಟು ಅರ್ಧ ದಾರಿಗೆ ನಾವು ಕ್ರಮಿಸಿದ್ದೇವೆ. ಈಗಾಗಲೇ ಕುದುರೆಮುಖಕ್ಕೆ ಹೋಗುವಂತಹ ಪ್ರವೇಶ ದ್ವಾರದ ಹತ್ರ ಇದ್ದೇವೆ. ಚಾರಣಿಗರ ಸ್ವರ್ಗ ಪ್ರಕೃತಿ ರಮಣೀಯ ತಾಣ ನೇತ್ರಾವತಿ ಪೀಕ್ಗೆ ನೀವು ಹೋಗಬಹುದು. ಮಂಗಳೂರಿನಿಂದ ಹೋಗುವವರು ಕಾರ್ಕಳಕ್ಕೆ ಹೋಗಿ ಕುದುರೆಮುಖ ಮಾರ್ಗವಾಗಿ ಸಂಸೆ ಎಂಬಲ್ಲಿಗೆ ತಲುಪಬೇಕು. ಬೆಂಗಳೂರಿನಿಂದ ಹೋಗುವವರು ಬೇಲೂರು ಮೂಡಿಗೆರೆ ಮಾರ್ಗವಾಗಿ ಬಂದು ಸಂಸೆಗೆ ತಲುಪಬೇಕು. ನೇತ್ರಾವತಿ ಪೀಕ್ ಚಾರಣ ಆರಂಭ ಆಗೋದು ಸಂಸೆಯಿಂದ. ಸಂಸೆಯಿಂದ ಸರಿಸುಮಾರು 3 ಕಿಲೋಮೀಟರ್ ಆಫ್ ರೋಡ್ ಪ್ರಯಾಣ ಇದೆ. ನೇತ್ರಾವತಿ ಪೀಕ್ ಚಾರಣಕ್ಕೆ ಅಲ್ಲಿ ಟಿಕೆಟ್ ನೀಡಲಾಗುತ್ತೆ. ನೀವು ಆನ್ಲೈನ್ ಮೂಲಕ ಟಿಕೆಟ್ ಖರೀದಿ ಮಾಡಿದ್ದರೆ ಅರಣ್ಯಾಧಿಕಾರಿಗಳು ಅದನ್ನ ಪರಿಶೀಲಿಸುತ್ತಾರೆ. ವೀಕ್ಷಕರೇ, ನಾನೀಗ ಸಂಸೆ ಎನ್ನುವಂತಹ ಪ್ರದೇಶಕ್ಕೆ ಬಂದಿದ್ದೇನೆ. ತದನಂತರ ಜೀಪ್ನಲ್ಲಿ ಈ ರೀತಿಯ ಒಂದು ಅನುಭವ ಇದೆ. ಅಂದ್ರೆ 3 ಕಿಲೋಮೀಟರ್ ಅಷ್ಟು ಆಫ್ ರೋಡ್ ಜರ್ನಿ ಇದೆ. ಅದಕ್ಕಾಗಿ ನಾವು ಇಲ್ಲಿಯ ಸ್ಥಳೀಯ ಏನು ಜೀಪ್ಗಳಿದೆ ಅಥವಾ ಬೇರೆ ಬೇರೆ ವೆಹಿಕಲ್ಗಳಿದೆ ಅದರಲ್ಲಿ ನಾವು ಹೋಗಬೇಕಾಗಿದೆ. ಯಾವುದೇ ರೀತಿಯ ಬೈಕ್ ಅಥವಾ ಇನ್ನಿತರ ವಾಹನಗಳಿಗೆ ಇಲ್ಲಿ ಪ್ರವೇಶ ಇದ್ರೂ ಕೂಡ ಅದು ಹೋಗುವಂಥದ್ದು ಸೂಕ್ತ ಅಲ್ಲ. ಯಾಕಂದ್ರೆ ರಸ್ತೆಗಳು ಕೂಡ ಸರಿಯಾಗಿಲ್ಲ. ಅದೇ ಕಾರಣಕ್ಕಾಗಿ ಇಲ್ಲಿಯ ಸ್ಥಳೀಯ ಏನು ವಾಹನ ಚಾಲಕರಿದ್ದಾರೆ ಅವರು ಈ ಮಾರ್ಗವಾಗಿ ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ಸುಮಾರು 3 ಕಿಲೋಮೀಟರ್ ಅಷ್ಟು ಇರುವಂತಹ ಈ ಒಂದು ಯಾತ್ರೆ ಬಹಳಷ್ಟು ಅಡ್ವೆಂಚರ್ ಆಗಿದೆ. ಟಿಕೆಟ್ ಪರಿಶೀಲಿಸಿದ ಬಳಿಕ ಕಾಡಿನೊಳಗೆ ಚಾರಣ ಆರಂಭವಾಗುತ್ತೆ. ದಟ್ಟವಾದ ಕಾಡಿನೊಳಗೆ ಸುಮಾರು 6 ಕಿಲೋಮೀಟರ್ ನಡೆಯಬೇಕು. ಬೆಟ್ಟ ಗುಡ್ಡಗಳನ್ನ ಏರಿಳಿಯಬೇಕು. ಆಗ ನಿಮ್ಮೊಂದಿಗೆ ಭದ್ರತೆಗಾಗಿ ಜೊತೆಗೆ ಮಾಹಿತಿಗಾಗಿಯೂ ಒಬ್ಬ ಸ್ಥಳೀಯ ಗೈಡ್ ಇರಲೇಬೇಕು. ಗೈಡ್ ಮಾಡೋರಿಗೆ ನೀವು ಒಬ್ಬರಿದ್ರು ಅಥವಾ 10 ಜನ ಇದ್ರೂ 1000 ರೂಪಾಯಿ ನೀಡಬೇಕು. 11 ಗಂಟೆಗೆ ಇಲ್ಲಿ ಟಿಕೆಟ್ ಕೌಂಟರ್ ಎಲ್ಲ ಕ್ಲೋಸ್ ಆಗುತ್ತೆ. 6 ಗಂಟೆ ಒಳಗೆ ವಾಪಸ್ ರಿಟರ್ನ್ ಬರಬೇಕು. ಎಲ್ಲರೂ ಹೋದವರು ನಾವು ಕರ್ಕೊಂಡು ಹೋದವರು ನಮ್ಮ ಸೇಫ್ಟಿಯಲ್ಲಿ ನಾವು ಕರ್ಕೊಂಡು ಬರಬೇಕು. ರೆಸ್ಟ್ ಎಲ್ಲ ಮಾಡ್ತಾ ಹೋಗ್ಬೇಕು. ಅದು ಒಂದೇ ಸ್ಪೀಡಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಅಗತ್ಯಕ್ಕೆ ಬೇಕಾದ ನೀರು, ಆಹಾರ ಜೊತೆಗಿರಬೇಕು. ಮೊಬೈಲ್ ಬಳಸದೆ ಕಿರಿದಾದ ಕಾಲುದಾರಿಯಲ್ಲಿ ಮಳೆಯ ನಡುವೆ ನಡೆಯೋದು ಅದ್ಭುತ ಅನುಭವ. ಚಾರಣ ಆರಂಭಿಸಿ 3 ಕಿಲೋಮೀಟರ್ ನಡಿಗೆಯ ನಂತರ ನೇತ್ರಾವತಿ ನದಿ ಹರಿವು ಕಾಣಸಿಗುತ್ತೆ. ಕುದುರೆಮುಖ ಬೆಟ್ಟದಲ್ಲಿ ಉಗಮ ಆಗುವ ನೇತ್ರಾವತಿ ನದಿ ನಮ್ಮ ಚಾರಣದ ನಡುವೆ ಸಿಗುವಾಗ ಅಲ್ಲಿ ಕೂತು ಆ ಸ್ವಚ್ಛ ನೀರನ್ನ ಕುಡಿದು ಮುಂದಕ್ಕೆ ಸಾಗಬೇಕು. ಸುಮಾರು 6 ಕಿಲೋಮೀಟರ್ ಕ್ರಮಿಸಿದಾಗ ಭೂಲೋಕದ ಸ್ವರ್ಗದಂತೆ ಭಾಸವಾಗುವ ನೇತ್ರಾವತಿ ತಪ್ಪಲು ನಮ್ಮ ಕಣ್ಣ ಮುಂದೆ ತೆರೆದುಕೊಳ್ಳುತ್ತದೆ. ಬೇರೆ ಬೇರೆ ಊರಿನಿಂದ ಬಂದ ಚಾರಣಿಗರು ಅಲ್ಲಿ ಸಣ್ಣ ಮಕ್ಕಳಂತೆ ಮುಗ್ಧ ಮನಸ್ಸಿನಿಂದ ನಲಿದಾಡುವ ದೃಶ್ಯಗಳನ್ನ ಕಾಣಬಹುದು. ಸುತ್ತಲಿನ ಪ್ರಕೃತಿ ವಿಸ್ಮಯ ನೋಡುತ್ತಾ ನಡೆದು ನಡೆದು ಸುಸ್ತಾದ ನೋವನ್ನೇ ಮರೆತು ಬಿಡುತ್ತೇವೆ. ಮಂಜು ಮುಖಕ್ಕೆ ಮುತ್ತಿಕ್ಕುವ ಅನುಭವದ ಜೊತೆಗೆ ಬೆಟ್ಟಗಳ ಮೇಲಿಂದ ನಿಂತು ಇನ್ನೊಂದು ಬೆಟ್ಟವನ್ನ ಮಂಜು ಆವರಿಸುವುದನ್ನ ನೋಡಿದ್ರೆ ಸಿಗುವ ಖುಷಿ ಪದಗಳಲ್ಲಿ ವರ್ಣಿಸಲಾಗದು. ಅಲ್ಲಿನ ತಂಗಾಳಿ ಮನಸ್ಸಿಗೆ ತಂಪೆರೆಯುತ್ತದೆ. ಮನಸ್ಸಿನ ನೋವೆಲ್ಲ ಮರೆತು ಆ ತಂಗಾಳಿಯಲ್ಲಿ ತೇಲಿ ಹೋಗುತ್ತೆ. ಜೀವನದಲ್ಲಿ ಒಮ್ಮೆಯಾದರೂ ಈ ಪ್ರಕೃತಿಯ ರಸದೌತಣ ಸವಿಯಲು ಇಲ್ಲಿಗೆ ಚಾರಣ ಮಾಡಲೇಬೇಕು.